ಯಾರ ಇವನು ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರುಗಳಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡು. ಹಾಗಾಗಿ ರಾಜೀವ್ ಅವರು ಈಗಾಗಲೇ 2-3 ತಿಂಗಳಲ್ಲೇ ಸೇರ್ಕೋಬೇಕಾಗಿತ್ತು. ನಾನೇ ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾನು ಮೈಸೂರಿನಲ್ಲಿ ಒಂದು ಸಮಯ ಕೊಡ್ತೇನೆ, ಆಗ ನೀವೆಲ್ಲ ಸೇರ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಕೂಡ ಸೇರ್ಕೊತಾ ಇದ್ದಾರೆ. ಜೊತೆಗೆ ಮಲ್ಲೇಶ್ ಅವರು ನಾವು ಜೊತೆಲೇ ಇದ್ದವರು, ಒಮ್ಮೆ ಕಾರ್ಪೊರೇಟರ್ ಆಗಿದ್ದವರು, JDS ನಲ್ಲಿ ಇದ್ದವರು, ಅವರು ಕೂಡ ಕೋಮುವಾದಿಗಳ ಜೊತೆ JDS ನವರು ಸೇರ್ಕೊಂಡ ಮೇಲೆ JDS ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಲ್ಲಿ ಇರೋದು ಬೇಡ ಅಂತೇಳಿ JDS ಅನ್ನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಭೈರಪ್ಪನವರು ನಮ್ಮ ಜೊತೆ ಇದ್ದವರು, ಮೇಯರ್ ಆಗಿದ್ದವರು. ಆ ಭೈರಪ್ಪನವರು ಕೂಡ ನನ್ನ ಕ್ಷೇತ್ರದಲ್ಲೇ ಗೆದ್ದಿದ್ರು, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಅವರು ಕೂಡ ಇವತ್ತು ಸೇರ್ಕೊತಾ ಇದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಓಂ ಪ್ರಕಾಶ್ ಮೃಗಾಲಯದ ಅಧ್ಯಕ್ಷರ ಮೈಸೂರಿನ ಹಾಲು ಉತ್ಪಾದಕ ಸಹಕಾರ KMF ಅದು ಮಿಲ್ಕ್ ಯೂನಿಯನ್. ಮಿಲ್ಕ್ ಯೂನಿಯನ್ ಅದು KMF ಅಂದ್ರೆ ಬೆಂಗಳೂರು ಇರೋದು, ಹೆಡ್ ಆಫೀಸ್ ಅಲ್ಲ. ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ಅದರ ಅಧ್ಯಕ್ಷರಾಗಿದ್ದವರು. ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊತಾ ಇದ್ದಾರೆ. ಬಿಜೆಪಿಯನ್ನ ತೊರೆದು JDS ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಸ್ವಾಗತ ಮಾಡಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ಎಲ್ಲ ಅನೇಕ ಜನ ಅವರ ಅಭಿಮಾನಿಗಳು, ರಾಜೀವ್ ಅವರ ಅಭಿಮಾನಿಗಳು, ಅವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಗರ ಕಾಂಗ್ರೆಸ್ ವತಿಯಿಂದ, ರಾಜ್ಯ ಕಾಂಗ್ರೆಸ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.